ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳ ಚುನಾವಣಾ 2026ರಿಂದ ಒಂದು ದೊಡ್ಡ ಮತ್ತು ಆಸಕ್ತಿದಾಯಕ ಚಿತ್ರಣ ಹೊರಬಂದಿದೆ. ಈ ಬಾರಿ ಚುನಾವಣೆಯಲ್ಲಿ ಯಾದವ, ಸದ್ಗೋಪ ಮತ್ತು ಮಂಡಲ್ ಸಮಾಜದ ಒಟ್ಟು 22 ಅಭ್ಯರ್ಥಿಗಳು ಜಯ ಸಾಧಿಸಿದ್ದಾರೆ. ಇದು ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಸೂಚನೆ ಎಂದು ಪರಿಗಣಿಸಲಾಗುತ್ತಿದೆ. ವಿಜೇತರ ಕುರಿತು ಹೇಳುವುದಾದರೆ ಕಟ್ವಾದಿಂದ ಕೃಷ್ಣ ಘೋಷ್, ರಾಣಿಗಂಜ್ನಿಂದ ಪಾರ್ಥ ಘೋಷ್, ಮುರ್ಷಿದಾಬಾದ್ನಿಂದ ಗೌರಿಶಂಕರ್ ಘೋಷ್ ಮತ್ತು ಚಕ್ತಾಹದಿಂದ ಬಂಕಿಂ ಚಂದ್ರ ಘೋಷ್ ಸೇರಿದಂತೆ ಹಲವಾರು ಪ್ರಮುಖ ಹೆಸರುಗಳು ಹೊರಹೊಮ್ಮಿವೆ. ಹಾಗೆ ಸಿಲಿಗುಡಿಯಿಂದ ಶಂಕರ ಘೋಷ್, ಕಾಂಡಿಯಿಂದ ಗಾರ್ಗಿದಾಸ್ ಘೋಷ್ ಮತ್ತು ಕರೀಂಪುರದಿಂದ ಸಮರೇಂದ್ರನಾಥ್ ಘೋಷ್ ಕೂಡ ಜಯ ದಾಖಲಿಸಿ ಈ ಪಟ್ಟಿಯನ್ನ ಮತ್ತಷ್ಟು ಬಲಪಡಿಸಿದ್ದಾರೆ. ಇದರ ಜೊತೆಗೆ ಮಂಡಲ್ ಸಮಾಜದಿಂದಲೂ ಹಲವು ಅಭ್ಯರ್ಥಿಗಳು ಉತ್ತಮ ಸಾಧನೆ ಮಾಡಿದ್ದಾರೆ. ಕುಲ್ತಲಿಯ ಗಣೇಶ್ ಚಂದ್ರ ಮಂಡಲ್, ಸ್ವರೂಪನಗರದಿಂದ ಬೀನಾ ಮಂಡಲ್, ಮೀನಾಖಾನಿಂದ ಉಷಾರಾಣಿ ಮಂಡಲ್ ಮತ್ತು ಬಿಷ್ಣುಪುರದಿಂದ ದಿಲೀಪ್ ಮಂಡಲ್ ಹೆಸರುಗಳು ವಿಜಯಿಗಳ ಪಟ್ಟಿಯಲ್ಲಿ ಸೇರಿವೆ. ಕುಮಾರ್ಗಂಜ್ನಿಂದ ತೋರ್ಫ್ ಹುಸೇನ್ ಮಂಡಲ್, ಮನಿಕ್ ಚಕ್ನಿಂದ ಗೌಡ್ ಚಂದ್ರ ಮಂಡಲ್ ಮತ್ತು ಪಾಂಡುಯಾದಿಂದ ಶುಭೇಂದು ಮಂಡಲ್ ಕೂಡ ತಮ್ಮ ಜಯ ದಾಖಲಿಸಿದ್ದಾರೆ. ಘೋಷ್ ಮತ್ತು ಯಾದವ ಸಮುದಾಯಕ್ಕೆ ಸೇರಿದ ಇತರ ವಿಜೇತರಲ್ಲಿ ಅನುಪಮ್ ಘೋಷ್, ಅರೂಪ್ ಘೋಷ್, ಸದನ್ ಘೋಷ್, ಪ್ರಿಯಾ ಪಾಲ್, ಸಾಯೋನಿ ಘೋಷ್ ಸೇರಿದಂತೆ ಹಲವಾರು ಹೆಸರುಗಳು ಸೇರಿವೆ. ಒಟ್ಟಾರೆ ಈ ಬಾರಿ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಈ ಸಮಾಜಗಳ ಭಾಗವಹಿಸುವಿಕೆ ಮತ್ತು ಬಲವಾಗಿ ಕಾಣಿಸಿಕೊಂಡಿದೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಈ ಫಲಿತಾಂಶವು ಮುಂದಿನ ದಿನಗಳಲ್ಲಿ ಸಾಮಾಜಿಕ ಸಮೀಕರಣಗಳು ಮತ್ತು ಚುನಾವಣಾ ತಂತ್ರಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಬೆಂಬಲಿಗರಲ್ಲಿ ಹರ್ಷದ ವಾತಾವರಣ ಇದೆ. ಈ ಜಯವು ಕೇವಲ ಅಭ್ಯರ್ಥಿಗಳದ್ದಲ್ಲ, ಸಂಪೂರ್ಣ ಸಮಾಜದ ನಂಬಿಕೆ ಮತ್ತು ಏಕತೆಯ ಪ್ರತೀಕವಾಗಿದೆ.